ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಸರ್ವೋತ್ತಮನಾದ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿದು ಪರಿಪೂರ್ಣ ಭಕ್ತಿಯಿಂದ ಒಂದೂ ಲೋಪದೋಷಗಳಿಲ್ಲದಂತೆ ಭಾಗವತ ಧರ್ಮಗಳನ್ನು, ಭಗವಂತನ ಪ್ರೀತಿಗಾಗಿ ಮಾಡುವ ಧರ್ಮಗಳನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ ಸಾಧ್ಯ. ಆದರೆ ಮುಖ್ಯಪ್ರಾಣದೇವರ ಸಹಜವಾದ ಗುಣ ಅದು. ಅನಾದಿ ಕಾಲದಿಂದ ಅದು ಮುಖ್ಯಪ್ರಾಣದೇವರ ಸ್ವರೂಪವಾಗಿ ಸಹಜ ಗುಣವಾಗಿ ಅವರಲ್ಲಿ ನೆಲೆಸಿದ್ದು. ಇದು ಅತ್ಯದ್ಭುತವಾದ ಭಗವಂತನ ಕಾರುಣ್ಯದ ಒಂದು ವಿರಾಟ್ ರೂಪ. ಅದು ಮುಖ್ಯಪ್ರಾಣದೇವರು ಅಂದರೆ ಎಲ್ಲರ ಮೇಲೂ ದೇವರ ಕಾರುಣ್ಯ ಇದೆ. ದೇವರ ಕಾರುಣ್ಯ ಇಲ್ಲದೆ ಯಾವ ತೃಣಜೀವವೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಪ್ರಾಣದೇವರಲ್ಲಿ ಆ ಪರಮಾತ್ಮನ ಕಾರುಣ್ಯದ ವಿರಾಟ್ ರೂಪ ಕಾಣುತ್ತೆ. ಅನಂತ ಜ್ಞಾನ, ಅನಂತ ಭಕ್ತಿ, ಅನಂತ ಶಕ್ತಿ. ದೇವರಿಗೆ ಸಮಾನ ಅಲ್ಲ, ದೇವರಿಗಿಂತಲೂ ಅನಂತ ಪಟ್ಟು ಕಡಿಮೆಯಾದರೂ ಅನಂತ. ಅಂತಹ ಭಕ್ತಿ, ಜ್ಞಾನ, ವಿರಕ್ತಿ ಮೊದಲಾದ ಅನಂತ ಗುಣಗಳು ವಾಯುದೇವರಿಗೂ ಇದೆ. ದೇವರಲ್ಲಿರುವ ಅನಂತ ಗುಣಗಳಿಗಿಂತಲೂ ಅನಂತ ಪಟ್ಟು ಕಡಿಮೆಯಾದರೂ ಅನಂತ ಗುಣಗಳು ವಾಯುದೇವರಲ್ಲಿವೆ. ಅಂತಹ ಅನಂತ ಗುಣಗಳನ್ನು ಅವರಲ್ಲಿ ಕೊಟ್ಟು ಅವರನ್ನು ಜಗತ್ಪೂಜ್ಯರನ್ನಾಗಿ ಮಾಡಿದ ಆ ಭಗವಂತನ ಕಾರುಣ್ಯ ಇದು ಅತ್ಯದ್ಭುತವಾದದ್ದು. ಅಂತಹ ಮುಖ್ಯಪ್ರಾಣದೇವರ ಮಹಿಮೆಯನ್ನು ತಿಳಿಯುವಾಗ ತಾರತಮ್ಯದಲ್ಲಿ ಅವರಿಗಿಂತಲೂ ಚಿಕ್ಕವರಾದ ಇನ್ನುಳಿದ ದೇವತೆಗಳಲ್ಲಿ ಹೇಗೆ ಆ ಧರ್ಮದ ಹ್ರಾಸವಾಗಿದೆ ಅಂತ ತೋರಿಸ್ತಾ, ದ್ರೋಣ ಕರ್ಣ ದ್ರೌಣಿ ಕೃಪಾ ಕೃಷ್ಣಾ ಭಾವೇ ಮನೋ ದಧು ದೇವಾ ಶಿವಾದ್ಯ ಅಪಿತು ವಿರೋಧಂ ಚಕ್ರಿರೇ ಕ್ವಚಿತ್. ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಅವತಾರ, ದೇವಗುರುಗಳು, ಪರಮ ಭಗವದ್ಭಕ್ತರು, 10ನೆಯ ಕಕ್ಷೆಯಲ್ಲಿ ಬರುವವರು. ಅಂತಹ ದ್ರೋಣಾಚಾರ್ಯರು ಕೌರವರ ಕುಲಗುರುಗಳು. ಅಂತಹ ಮಹಾನುಭಾವರು ದೇವತೆಗಳ ಗುರುಗಳಾಗಿ ಉನ್ನತ ಸ್ಥಾನದಲ್ಲಿದ್ದ ಒಬ್ಬ ಮಹಾನುಭಾವರು
ಆದರೂ ಅಸುರಾವೇಶ. ಕರ್ಣ ಸೂರ್ಯನ ಅವತಾರ. ಯಾವ ಸೂರ್ಯ ನಮಗೆಲ್ಲ ದೃಷ್ಟಿಯನ್ನು ಕೊಡ್ತಾನೆ. ಯಾವುದಾದರೂ ವಸ್ತುವನ್ನು ಕಾಣಬೇಕು ಅಂದರೆ ಎರಡು ರೀತಿಯಿಂದ ಸೂರ್ಯನ ಅನುಗ್ರಹ ನಮಗೆ ಬೇಕು. ಒಂದು ಹೊರಗಿನಿಂದ ಪ್ರಕಾಶ, ಇನ್ನೊಂದು ನಮ್ಮೆಲ್ಲರ ಚಕ್ಷುರಿಂದ್ರಿಯಕ್ಕೂ ಅಭಿಮಾನಿ ದೇವತೆ ಸೂರ್ಯ. ಇಂದ್ರಿಯಾಭಿಮಾನಿಯಾಗಿದ್ದು ಪ್ರಕಾಶವನ್ನು ಹೊರಗಿನಿಂದ ಕೊಟ್ಟು ವಸ್ತು ಕಾಣುವಂತೆ ಮಾಡುವ ದೇವತೆಯೇ ಸೂರ್ಯ. ಅಂತಹ ಸೂರ್ಯನ ಅವತಾರ ಕರ್ಣ. ಯಾವ ಸೂರ್ಯನಲ್ಲಿ ಅಂತರ್ಗತನಾದ ನಾರಾಯಣನನ್ನೇ ನಾವು ಗಾಯತ್ರಿಯಿಂದ ಉಪಾಸನೆ ಮಾಡಿ ಅವನಿಂದ ಧೀಶಕ್ತಿಯ ಪ್ರಚೋದನೆಯನ್ನು ಪಡೆಯಬೇಕೋ ಅಂತಹ ಸೂರ್ಯಾಂತರ್ಗತ ನಾರಾಯಣನ ಅಧಿಷ್ಠಾನ ಸೂರ್ಯ. ಜಗತ್ತಿಗೆಲ್ಲ ಆರೋಗ್ಯವನ್ನು ಕೊಡುವ ದೇವತೆ ಸೂರ್ಯ. ಮಹಾ ತೇಜಸ್ವಿಯಾದವನು ಸೂರ್ಯ. ಗ್ರಹಗಳ ಅಧಿಪತಿ ಸೂರ್ಯ. ಇಂತಹ ಒಂದು ವಿಶಿಷ್ಟವಾದ ಸ್ಥಾನವನ್ನು ಖಗೋಲದಲ್ಲಿಯೂ ಪಡೆದುಕೊಂಡ ಸೂರ್ಯಮಂಡಲ, ಅದಕ್ಕೆ ದೇವತೆಯಾದವನು ಸೂರ್ಯ. ಪರಮಭಕ್ತ ವಿಷ್ಣು ಭಕ್ತ ತಾರತಮ್ಯದಲ್ಲಿ 12ನೆಯ ಕಕ್ಷೆಯಲ್ಲಿ ಬರ್ತಾನೆ. ಕೃಪಾಚಾರ್ಯರು ಇವರೂ ಕೂಡ ಕೌರವರ ಗುರುಗಳು. ಕೃಪಾಚಾರ್ಯರು ವಿಷ್ಕಂಭ ಎಂಬ ರುದ್ರನ ಅವತಾರ. 18ನೆಯ ಕಕ್ಷೆಯಲ್ಲಿ ಬರುವವರು ತಾರತಮ್ಯದಲ್ಲಿ. ಅಂತಹ ಕೃಪಾಚಾರ್ಯರು ಇವರೆಲ್ಲ ಇಂತಹ ದೊಡ್ಡ ದೊಡ್ಡ ದೇವತೆಗಳು. ಒಂದರ್ಥದಲ್ಲಿ ಇವರೆಲ್ಲರ ಉಪಾಸನೆ. ನಿನ್ನೆ ಹೇಳಿದ್ವಲ್ಲ, ಭೀಷ್ಮಾಚಾರ್ಯರ ಬಗ್ಗೆ ತಿಳಿಯುವಾಗ ವಸು ರುದ್ರ ಆದಿತ್ಯ ಅಂತ ಪಿತೃಕಾರ್ಯ ಮಾಡುವಾಗ ಸ್ಮರಣೆ ಮಾಡ್ತಾರೆ. ಬರೀ ಪಿತೃಕಾರ್ಯಕ್ಕೆ ಅಷ್ಟೇ ಸ್ಮರಣೆ ಅಂತ ಇಟ್ಕೋಬೇಡಿ. ಯಾವುದೇ ಮನುಷ್ಯನ ಜೀವನ ಯಜ್ಞ ಮೊದಲು 24 ವರ್ಷ ವಸು, ಆ ವಸುದೇವತೆಗಳು ನಮಗೆ ಯಾವುದೇ ಅನಾರೋಗ್ಯ ಆಗದಂತೆ, ತಾಪಗಳು ಉಪತಾಪಗಳು ಬರದೇ ಇದ್ದಂತೆ ರಕ್ಷಣೆ ಮಾಡಿ ನಿರ್ವಿಘ್ನವಾಗಿ ಈ ಸಾಧನ ಶರೀರವನ್ನು ಆ ಭಗವಂತನ ಪ್ರೀತಿಗಾಗಿ ಯಜ್ಞದ ರೂಪದಲ್ಲಿ ಅರ್ಪಣೆ ಮಾಡುವುದಕ್ಕೆ ಅನುಗ್ರಹ ಮಾಡಬೇಕು ಅಂತ. ಆಮೇಲೆ ರುದ್ರ, ಆಮೇಲೆ ಆದಿತ್ಯ, ಹೀಗೆ ಒಟ್ಟು 116 ವರ್ಷದ ಆಯುಷ್ಯದಲ್ಲಿ ಈ 3 ದೇವತೆಗಳ ಅನುಗ್ರಹ ನಮಗೆ ಬೇಕು. ಅವರೇ ಈ ಜೀವನ ಎಂಬ ಯಜ್ಞವನ್ನು ಪರಿಪೂರ್ಣ ಮಾಡುವವರು, ಸಾಮಾನ್ಯರಲ್ಲ. ಅಂದರೆ ಎಂಥೆಂತಹ ಸ್ಥಾನದೊಳಗಿದ್ದಾರೆ ಅಂತ ಗಮನಿಸಿ. ಸಕಲ ಜೀವರಾಶಿಗಳ ಜೀವನದ ಪರಿಪೂರ್ಣವಾದ ನಿಯಂತ್ರಣ ಮಾಡುವ ಸ್ಥಾನದಲ್ಲಿದ್ದವರು ವಸುರುದ್ರ ಆದಿತ್ಯರು. ಅದರೊಳಗೆ ರುದ್ರರು. ರುದ್ರರಲ್ಲಿ ಒಬ್ಬ ವಿಷ್ಕಂಭ ಎಂಬ ರುದ್ರ, ಅವನ ಅವತಾರರೇ ಕೃಪಾಚಾರ್ಯರು. ಅಂತಹ ಕೃಪಾಚಾರ್ಯರು ಇವರೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ಯುದ್ಧ ಮಾಡುವಾಗ, ಕೌರವರೆಲ್ಲ ಪಾಂಡವರ ಜೊತೆಗೆ ಯುದ್ಧ ಮಾಡುವಾಗ ಪಾಂಡವರ ಮೇಲೆ ಅಸ್ತ್ರ ಪ್ರಯೋಗಗಳನ್ನು ಮಾಡುವಂತೆ ಸಾರಥಿಯಾದ ಕೃಷ್ಣನ ಮೇಲೂ ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿ ಕೃಷ್ಣ ಪರಮಾತ್ಮ ಇಲ್ಲದೇ ಇದ್ದಂತೆಯೂ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಕೆಲವು ಕ್ಷಣಗಳಲ್ಲಿ ಮಾಡಿದ್ದಾರಂತೆ. ದ್ರೋಣ ಕರ್ಣ ದ್ರೌಣಿ ಕೃಪಾ ಕೃಷ್ಣಾಭಾವೇ ಮನೋದಧು. ಪರಮಭಕ್ತರು, ಮಹಾನುಭಾವರು, ಪರಮಪೂಜ್ಯರು. ಆದರೆ ಕೆಲವೊಮ್ಮೆ ಅಂಥವರಿಗೂ ಮಾಯೆ ಆವರಿಸ್ತದೆ, ಭಗವಂತನ ಇಚ್ಛೆ. ಅಂಥವರಲ್ಲಿಯೂ ಅಸುರಾವೇಶ ಆಗತ್ತೆ, ಕಲಿಪ್ರವೇಶ ಆಗತ್ತೆ. ಆ ಸಂದರ್ಭದಲ್ಲಿ ಅವರು ಅಂತಹ ಧರ್ಮದಲ್ಲಿ ಚ್ಯುತಿಯನ್ನು ಪಡೆಯುವ ಪ್ರಸಂಗಗಳಿರುತ್ತೆ. ವಾದರಾಜ ಶ್ರೀಪಾದಂಗಳವರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ, ಯುದ್ಧೇ ಶರತಾಡನಾದಿನ ಕೃಷ್ಣ ನಾಶೇ. ಶಸ್ತ್ರಾಸ್ತ್ರಗಳ ಪ್ರಯೋಗದಿಂದ ಭಗವಂತನನ್ನು ತಾಡನ ಮಾಡಿ ಅವನಿಲ್ಲದಂತೆ ಮಾಡೋಣ ಅಂತ ಉಳಿದವರೆಲ್ಲರ ಮೇಲೆ ಅಸ್ತ್ರಪ್ರಯೋಗ ಶಸ್ತ್ರಪ್ರಯೋಗಗಳನ್ನು ಮಾಡಿದ ಹಾಗೆ ಕೃಷ್ಣನ ಮೇಲೂ ಪ್ರಯೋಗ ಮಾಡ್ತಾ ಇದ್ದರಂತೆ. ಸಾಧ್ಯವೇ ಇಲ್ಲ ಭಗವಂತನಿಗೆ ನಾಶವಾಗೋದಕ್ಕೆ. ಅನಾದಿ ನಿತ್ಯ
ಅವನೇ ನಮ್ಮೆಲ್ಲರ ಉಸಿರು ಅನ್ನುವುದು ಗೊತ್ತು. ಆದರೂ ಅದನ್ನು ಮರೆತು ಕೃಷ್ಣನ ವಿರೋಧದಲ್ಲಿ ಪ್ರವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಂತಹ ಒಂದು ಪ್ರಸಂಗವೂ ಭೀಮಸೇನ ದೇವರ ಜೀವನದಲ್ಲಿ ಬಂದಿಲ್ಲ ಅಂತ. ಹಾಗಾದರೆ ನಾವು ಎಂದಿಗೂ ಯಾವ ಪ್ರಸಂಗದಲ್ಲಿಯೂ ಕೂಡ ದೇವರನ್ನು ಪ್ರತ್ಯಕ್ಷವಾಗಿ ನಾಶ ಮಾಡುವುದಕ್ಕಂತೂ ಮಾಡುವ ಪ್ರಯತ್ನ ಮಾಡುವುದಕ್ಕಂತೂ ಪ್ರಸಕ್ತಿಯೇ ಇಲ್ಲ. ನಿನ್ನೆ ದಿವಸ ತಿಳಿದ ಹಾಗೆ ಮನಸ್ಸಿನಿಂದಲೂ ದೇವರ ಆಜ್ಞೆಯ ಉಲ್ಲಂಘನೆ ಮಾಡುವ ಮೂಲಕ ದೇವರ ಹತ್ಯೆಯನ್ನು ಮಾಡುವ ಪಾಪವನ್ನು ಮಾಡುವುದಕ್ಕೂ ಎಂದಿಗೂ ನಾವು ಮುಂದಾಗಬಾರದು. ಜಾಗರೂಕತೆಯಿಂದ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಧ್ಯವಿದೆ ಮನುಷ್ಯ ಪ್ರಯತ್ನಕ್ಕೆ ಅಷ್ಟು ಪ್ರಯತ್ನವನ್ನು ಮಾಡಿ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಭಗವಂತನ ಆಜ್ಞೆಯನ್ನು, ಶಾಸ್ತ್ರದ ಆಜ್ಞೆಗಳನ್ನು ಉಲ್ಲಂಘನೆ ಮಾಡದಂತೆ, ಉಲ್ಲಂಘನೆ ಮಾಡುವ ಮೂಲಕ ಭಗವಂತನ ವಿರೋಧವನ್ನು, ದೇವರ ಹತ್ಯೆಯನ್ನು ಮಾಡಿದ ಪಾಪವನ್ನು ಪಡೆಯದಂತೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಸಂದೇಶವನ್ನು ಇದರಿಂದ ನಾವು ತಿಳಿಯಬೇಕಾಗಿದೆ. ದೇವಾಹ ಶಿವಾಜ್ಞಾ ಅಪಿತು ವಿರೋಧಂಚಕ್ರಿರೆ ಕ್ವಚಿತ್. ಅವತಾರಗಳಲ್ಲಿ ಮಾತ್ರ ವಿರೋಧ ಮಾಡುವುದಲ್ಲ, ಮೂಲ ರೂಪಗಳಲ್ಲಿಯೂ ವಿರೋಧವನ್ನು ಮಾಡಿದಂತಹ ಪ್ರಸಂಗಗಳು ಇವೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಪರಮಾತ್ಮನ ಅತ್ಯದ್ಭುತವಾದಂತಹ ಪರಾಕ್ರಮ, ಶೌರ್ಯ, ರಾವಣನ ಸಂಹಾರವನ್ನು ಮಾಡ್ತಾನೆ ಪರಮಾತ್ಮ. ಆ ರಾವಣನ ಅದ್ಭುತವಾದ ಸೈನ್ಯ, ಭಾರೀ ದೊಡ್ಡದಾದ ಸೈನ್ಯ, ಅಂತಹ ಮಹೌಘ ಸಂಖ್ಯೆಯ ಸೈನ್ಯ ಇದೆ. 30,000 ಮಹೌಘಕಾನಾಂ ಅಕ್ಷೌಹಿಣೀನಾಂ ಸಹ 6,000. ಅಂತಹ ದೊಡ್ಡ ಸೈನ್ಯವನ್ನು ಒಂದು ಕ್ಷಣದೊಳಗೆ ನಾಶ ಮಾಡಿದ್ದಾನೆ ಪರಮಾತ್ಮ. ರಾಮಃ ಪುರಸ್ತಾತ್ ಪರತೋಪಿ ರಾಮೋ ರಾಮಃ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರನಂತೈರಿತಿ ವಿಶ್ವರೂಪಃ ನಿಘ್ನನ್ ಅರಾತೀನ್ ವಿರರಾಜ ರಾಮ. ಒಬ್ಬ ಸೈನಿಕನಿಗೆ ಒಂದು ರೂಪದಂತೆ ಎಷ್ಟು ಜನ ಸೈನಿಕರನ್ನು ಕರೆದುಕೊಂಡು ಬಂದಿದ್ದ ರಾವಣ, ಅಷ್ಟೆಲ್ಲ ಜನರನ್ನು, ಅಷ್ಟೆಲ್ಲ ರೂಪಗಳನ್ನು ತೆಗೆದುಕೊಂಡು ಒಂದೇ ಕ್ಷಣದೊಳಗೆ ಸಂಹಾರ ಮಾಡಿ ಅದೃಶ್ಯನಾಗಿದ್ದಾನೆ ಪರಮಾತ್ಮ. ರಾವಣನನ್ನು ಸಂಹಾರ ಮಾಡಿದ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಜೊತೆಗೆ ರುದ್ರದೇವರನ್ನು ಕರೆದುಕೊಂಡು ಬಂದಿದ್ದಾರೆ, ಎಲ್ಲ ದೇವತೆಗಳು ಬಂದಿದ್ದಾರೆ. ಆದರೆ ಬಂದದ್ದು ದೇವರನ್ನು ಸ್ತೋತ್ರ ಮಾಡುವುದಕ್ಕೆ. ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ, ಅದ್ಭುತವಾದ ಸ್ತೋತ್ರ ಇದೆ. ತ್ವಮೇಕ ಈಶೋಸ್ಯ ನಚಾದಿರಂತಸ್ತವೇಡ್ಯ ಕಾಲೇನ ತಥೈವ ದೇಶತಃ ಗುಣಾಹ್ಯಗಣ್ಯಾಃ ತವತೇಪ್ಯನಂತಾಃ ಪ್ರತ್ಯೇಕಶ್ಚಾದಿ ವಿನಾಶವರ್ಜಿತಾಃ. ನಾಳೆ ಅನಂತ ಚತುರ್ದಶಿ. ಆ ಪರಮಾತ್ಮನ ಅನಂತ್ಯವನ್ನು ವರ್ಣನೆ ಮಾಡ್ತಾರೆ. ಯಾವ ದೇಶದ ಅಂತ ಇಲ್ಲ, ಕಾಲದ ಅಂತ ಇಲ್ಲ, ಗುಣದ ಅಂತ ಇಲ್ಲ, ಕೊನೆ ಇಲ್ಲ ಅಂತ ಅರ್ಥ. ಅನಂತ ದೇಶಗಳಲ್ಲಿ, ಅನಂತ ಕಾಲಗಳಲ್ಲಿ, ಅನಂತ ಗುಣಗಳಿಂದ ಪೂರ್ಣನಾಗಿ ವ್ಯಾಪ್ತನಾಗಿದ್ದ ನಿನಗೆ ಈ ರಾವಣಾಸುರನ ಸಂಹಾರ ಏನೂ ದೊಡ್ಡ ವಿಷಯ ಅಲ್ಲ. ಆದರೆ ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ದುಷ್ಟರ ಸಂಹಾರವನ್ನು ಮಾಡಿ ಪರಮೋಪಕಾರ ಮಾಡಿದ್ದಿ ಅಂತ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೂಲ ರೂಪದಲ್ಲಿರುವ ರುದ್ರದೇವರು ಅವತಾರ ರೂಪದಲ್ಲಿ ಇಲ್ಲದೆ ಮೂಲ ರೂಪದಲ್ಲಿಯೇ ಇರುವ ರುದ್ರದೇವರು ಯುದ್ಧಕ್ಕೆ ಕರೀತಾರೆ ರಾಮದೇವರನ್ನು. ರಾಮದೇವರಲ್ಲಿ ಪರಮಭಕ್ತಿ ಇದೆ ರುದ್ರದೇವರಿಗೆ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಕುಳಿತರೆ ನಿಂತರೆ ಸದಾಕಾಲದಲ್ಲಿ ಯಾವಾಗಲೂ ಕೂಡ ಶ್ರೀರಾಮನಾಮದ ಜಪವನ್ನು ನಾನು ಮಾಡ್ತಾ ಇರ್ತೇನೆ, ನೀವು ಮಾಡಬೇಕು ಅಂತ ಉಪದೇಶ ಮಾಡಿದ ಮಹಾಭಕ್ತಾಗ್ರೇಸರರು, ಮನೋಭಿಮಾನಿಗಳು. ಶ್ರೀಮದ್ಭಾಗವತವನ್ನು ವೇದವ್ಯಾಸದೇವರ ಮುಖದಿಂದ ಕೇಳಿ ಉಪದೇಶ ಮಾಡಿದ ಶುಕಾಚಾರ್ಯರು ಅದೇ ರುದ್ರದೇವರು. ಅಂತಹ ಮಹಾನುಭಾವರು.
ಆದರೆ ಆ ಒಂದು ಕ್ಷಣದಲ್ಲಿ ರಾವಣನಿಗೆ ವರ ಕೊಟ್ಟದ್ದು ನಾನು. ಯಾರಿಂದಲೂ ಸಾಯಬಾರದೆಂಬ ವರವನ್ನು ರಾವಣನಿಗೆ ಕೊಟ್ಟು ಶಕ್ತಿಯನ್ನು ತುಂಬಿದ ನನಗೆ ತಿರಸ್ಕಾರ ಮಾಡಿ ರಾವಣನನ್ನು ಸಂಹಾರ ಮಾಡಿದೆಯಲ್ಲ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ರುದ್ರದೇವರು ಯುದ್ಧಕ್ಕೆ ಕರೀತಾರೆ. ಇತೀರಿತೆ ತ್ವಬ್ಜ ಭವೇನ ಶೂಲಿ ಸಮಾಹ್ವಯದ್ ರಾಘವ ಮಾಹವಾಯ ವರಂ ಮದೀಯಂ ತ್ವಗಣಯ್ಯ ರಕ್ಷೋ ಹತಂ ತ್ವಯಾ ತೇನ ರಣಾಯ ಮೈಹಿ. ದೇವರೇನು ಮಾಡಲಿಲ್ಲ, ಯುದ್ಧಕ್ಕೆ ಕರೆಯುವಾಗ ಬೇರೆ ಮಾತೇನಿದೆ, ಮುತ್ತೈದೆಯರಿಗೆ ಅರ್ಶಿನ ಕುಂಕುಮಕ್ಕೆ ಕರೆದರೆ ಬರಲೇಬೇಕು ಅಂತ ನೇಮ ಇಟ್ಕೊಂಡಿರ್ತಾರಲ್ಲ, ಹಾಗೆ ಶ್ರೀರಾಮಚಂದ್ರನಿಗೆ ಯುದ್ಧಕ್ಕೆ ಕರೆದಾಗ ಇಲ್ಲ ಅನ್ನೋದೇನು, ಧನುಸ್ಸನ್ನು ಎದೆಯೇರಿಸಿ ಬಾಣವನ್ನು ಜೋಡಿಸಿದ, ಸಿದ್ಧ ನಾನು ಯುದ್ಧಕ್ಕೆ ಎಂದ. ಸಿದ್ಧನಾದೆ, ಸನ್ನದ್ಧನಾದೆ ಯುದ್ಧಕ್ಕೆ. ವಿಕೃಷ್ಯಮಾಣೆ, ಆ ಧನುಸ್ಸಕ್ಕೆ ಹೆದೆಯೇರಿಸಿ ಅದರ ಜಾವನ್ನು ಹಗ್ಗವನ್ನು ಎಳಿತಾ ಇದ್ದರೆ ಆ ಶಬ್ದದಿಂದಲೇ ಇಡೀ ಭೂಮಿಯಲ್ಲೇ ಕಂಪ ಆಗಿ ಹೋಗಿದೆ, ಭೂಕಂಪ ಆಗಿದೆ. ಎದುರಿಗೆ ನಿಂತ ರುದ್ರದೇವರು ಕೆಳಗೆ ಬಿದ್ದಿದ್ದಾರೆ. ಪಪಾತ ರುದ್ರೋಪಿ ಧರಾ ಪ್ರಕಂಪತಃ. ಅಷ್ಟೇ, ಅಲ್ಲಿಗೆ ಯುದ್ಧ ಮುಗಿದೋಯ್ತು. ಅಸ್ತ್ರಗಳ ಪ್ರಯೋಗ, ಪ್ರತ್ಯಸ್ತ್ರಗಳ ಪ್ರಯೋಗ, ಬಾಣಗಳ ಪ್ರಯೋಗ, ಗದಾಯುದ್ಧ ಯಾವುದಿಲ್ಲ. ಧನುಸ್ಸನ್ನು ಎತ್ತಿದ್ದಾನೆ, ಅದರ ಶಬ್ದ ಆಗಿದೆ, ಶಬ್ದದಿಂದಲೇ ಭೂಕಂಪ ಆದರೆ ಎದುರಿಗಿರುವ ರುದ್ರದೇವರು ಕೆಳಗೆ ಬಿದ್ದಿದ್ದಾರೆ. ಒಂದೇ ಕ್ಷಣ ಮುಗದೇ ಹೋಯ್ತು. ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾರೆ. ಅಥೋತ್ಥಿತಶ್ಚಾಸುರ ಭಾವ ವರ್ಜಿತ ಕ್ಷಮಸ್ವ ದೇವೇತಿ ನನಾಮ ಪಾದಯೋ ಉವಾಚ ಚ ತ್ವದ್ವಶಗೋಸ್ಮಿ ಸರ್ವದಾ ಪ್ರಸೀದ ಮೇ ತ್ವದ್ವಿಷಯಂ ಮನಃಕುರು. ಯಾವಾಗಲೂ ನಿನ್ನ ಸ್ಮರಣೆ ಬರುವಂತೆ ಮಾಡು. ಒಂದೇ ಒಂದು ಕ್ಷಣ ನಿನ್ನ ಮಹಿಮೆಯ ವಿಸ್ಮರಣೆಯಾದದ್ದಕ್ಕೆ, ಅದು ರುದ್ರದೇವರ ಸ್ವಭಾವ ಅಲ್ಲ, ಅದು ಸ್ವಭಾವ ಅತಿ ಶ್ರೇಷ್ಠವಾದದ್ದು. ಅದು ಒಳಗೆ ಪ್ರವೇಶ ಮಾಡಿದ ಇನ್ನೊಬ್ಬರ ದುಷ್ಟವಾದ ಸ್ವಭಾವ. ಅದಕ್ಕೆ ವಶನಾಗಿ ನಾನು ಮಾಡಿದ್ದು, ಎಂದಿಗೂ ಈ ಪ್ರಸಂಗ ಬರದೇ ಇದ್ದ ಹಾಗೆ ನನ್ನ ಮೇಲೆ ಅನುಗ್ರಹ ಮಾಡು ಅನ್ನುವಂತಹ ಪ್ರಾರ್ಥನೆಯನ್ನು ರುದ್ರದೇವರು ಮಾಡಿದ್ದನ್ನು ನಾವು ಕೇಳುತ್ತೇವೆ. ಇದೇ ರೀತಿ ಬಾಣಾಸುರನ ಪ್ರಸಂಗದಲ್ಲಿಯೂ ಕೂಡ ಪರಮಾತ್ಮ ಯುದ್ಧವನ್ನು ಮಾಡುವಾಗ ಬಾಣಾಸುರನಿಗೂ ವರವನ್ನು ಕೊಟ್ಟಿರುತ್ತಾರೆ ರುದ್ರದೇವರು. ನನ್ನ ಪ್ರೀತಿಯ ಶಿಷ್ಯ, ನನ್ನಿಂದ ವರ ಪಡೆದು ಬಲಿಷ್ಠನಾದ ಬಾಣಾಸುರ, ಅವನನ್ನು ನೀನು ಹೇಗೆ ಸಂಹಾರ ಮಾಡುತ್ತೀ ಅಂತ ಬಾಣಾಸುರನಿಗೆ ಸಹಾಯ ಮಾಡುವುದಕ್ಕೆ ಅಂತ ರುದ್ರದೇವರು ಬಂದು ಮತ್ತೆ ಯುದ್ಧ ಮಾಡುತ್ತಾರೆ ಕೃಷ್ಣಾವತಾರದಲ್ಲಿ ಕೂಡ. ಆಗ ಮತ್ತೊಂದು ರೀತಿಯಿಂದ ಪರಮಾತ್ಮ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. ಆ ಜೃಂಭಣಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಕೇವಲ ವಿಜೃಂಭಣವನ್ನು ಮಾಡ್ತಾ ಆಕಳಿಸ್ತಾ ನಿಷ್ಪ್ರಯತ್ನರಾಗಿ ಏನೂ ಮಾಡಲಿಕ್ಕೆ ಸಾಧ್ಯವಾಗದೆ ನಿಂತಿದ್ದಾರೆ. ವಿಜೃಂಭಿತೆ ಶಂಕರೇ ನಿಷ್ಪ್ರಯತ್ನೆ, ಏನೂ ಪ್ರಯತ್ನ ಮಾಡದೆ ಕೇವಲ ಜೃಂಭಣವನ್ನು ಮಾಡ್ತಾ ಆಕಳಿಸ್ತಾ ನಿಂತು ಬಿಟ್ಟಿದ್ದಾರೆ. ಯುದ್ಧ ಮಾಡಲಿಕ್ಕೆ ಆಗಿಲ್ಲ. ಪುನಃ ಬ್ರಹ್ಮದೇವರು ಅಲ್ಲಿ ಬಂದು ರುದ್ರದೇವರನ್ನು ಕರೆದುಕೊಂಡು ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡ್ತಾರೆ. ಏನು ಅದ್ಭುತ ದೇವರ ಮಹಿಮೆ ನೋಡಿ. ಪರಮಾತ್ಮನ ಉದರದಲ್ಲಿ ಪ್ರವೇಶ ಮಾಡಿ, ಪರಮಾತ್ಮನ ಉದರದಲ್ಲಿ ಏನಿದೆ, ಇಡೀ ಬ್ರಹ್ಮಾಂಡ ಇದೆ. ಆ ಪರಮಾತ್ಮನ ಉದರದಲ್ಲಿ ರುದ್ರದೇವರೇ ತಾವು ಬಿಲ್ವ ಎಂಬ ಹೆಸರಿನ ವನದಲ್ಲಿ ಶಿವಪದವಿಯನ್ನು ಪಡೆಯುವುದಕ್ಕೆ ಮಾಡಿದ ತಪಸ್ಸು, ಆ ತಪಸ್ಸಿಗೆ ದೇವರು ಕೊಟ್ಟ ವರ. ಕೆಲವೆಲ್ಲ ಪ್ರಾಚೀನ ಐತಿಹಾಸಿಕ ಘಟನೆಗಳನ್ನು ತೋರಿಸುವುದಕ್ಕೆ ಮ್ಯೂಸಿಯಂಗಳಲ್ಲಿ ಎಲ್ಲ ಗೊಂಬೆಗಳನ್ನು ಮಾಡಿಸಿ ನಿಲ್ಲಿಸಿರ್ತಾರಲ್ಲ, ಆ ತರಹ ಈ ಒಂದು ಮಾತಿನಿಂದ ನಮಗೆ ಹಾಗೆ ತೋರ್ತಾ ಇದೆ. ವಿಶ್ವದೊಳಗಿನ ಎಲ್ಲ ಐತಿಹಾಸಿಕವಾದ ಘಟನೆಗಳನ್ನು ಪ್ರತ್ಯಕ್ಷವಾಗಿ ನೋಡುವುದಕ್ಕೆ ದೇವತೆಗಳಿಗೆ ಸಾಧ್ಯ. ಅದನ್ನು ಸಾಧ್ಯವಾಗುವಂತಹ ದೊಡ್ಡದಾದ ಮ್ಯೂಸಿಯಮ್ಮನ್ನು ಮಾಡಿಟ್ಟಿದ್ದಾರೆ. ಯಾವುದೇ ದೇವತೆಗಳ, ಋಷಿಗಳ, ಮುನಿಗಳ, ಪ್ರಾಚೀನ ರಾಜರ, ಭಗವಂತನ ಎಲ್ಲ ಕಥೆಗಳನ್ನು ಪ್ರತ್ಯಕ್ಷವಾಗಿ ಕಾಣಬಹುದು. ಮಣ್ಣಿನ ಗೊಂಬೆ ಅಲ್ಲ, ಅದನ್ನು ಪ್ರತ್ಯಕ್ಷವಾಗಿ ಕಾಣಬಹುದು. ಆ ಮ್ಯೂಸಿಯಂ ಎಲ್ಲಿದೆ ಅಂತ ಹುಡುಕ್ತೀರಾ, ಅಡ್ರೆಸ್ ಬೇಕಾ? ಅದು ದೇವರ ಉದರ.
ಪರಮಾತ್ಮನ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡದ ಸಮಗ್ರವಾದ ಪ್ರತಿರೂಪ ಇದೆ. ಅದಕ್ಕಾಗಿ ರುದ್ರದೇವರನ್ನು ಸ್ವತಃ ಬ್ರಹ್ಮದೇವರು ಕರೆದುಕೊಂಡು ನಿನ್ನದೇ ಇನ್ನೊಂದು ರೂಪ ಪರಮಾತ್ಮನ ಉದರದಲ್ಲಿದೆ ನೋಡು, ಆ ರೂಪದಿಂದ ನೀನು ಇದೇ ಶಿವಪದವಿಯನ್ನು ಪಡೆಯುವುದಕ್ಕೆ ಹಿಂದೆ ತಪಸ್ಸು ಮಾಡಿದ್ದು. ಶಿವಸ್ಯ ರೂಪಂ ಸ್ತಂಭಿತಂ ಬಿಲ್ವನಾಮ್ನಿ ವನೆ ಗಿರೀಶೇನ ಚ ಯತ್ ತಪಃಕೃತಂ ಶೈವಂ ಪದಂ ಪ್ರಾಪ್ತುಮೇ ವಾಚ್ಯುತಾಚ್ಯ ತಚ್ಚಾವದತ್ ಕಂಜಜ ಶಂಕರಸ್. ಅದನ್ನು ತೋರಿಸಿ ಹೇಳಿದಾಗ ರುದ್ರದೇವರಿಗೆ ಒಂದೇ ಕ್ಷಣ ಆ ಮೋಹ ಬಂದಿತ್ತು, ಪುನಃ ಪರಿಹಾರವಾಗಿದೆ. ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ, ಶರಣಾಗತರಾಗಿದ್ದಾರೆ. ಗೋವರ್ಧನೋದ್ಧಾರದ ಪ್ರಸಂಗ, ಅದರ ಹಿನ್ನೆಲೆಯಲ್ಲಿ ಇಂದ್ರದೇವರು ಧೋ 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 ಮಳೆ ಸುರಿಸ್ತಾರೆ. ವಿಸ್ಮೃತ ರಥಾಂಗ ಧರಾವತಾರ, ಸಾಕ್ಷಾತ್ ನಾರಾಯಣನೇ ನಮ್ಮ ಪ್ರಾರ್ಥನೆಯಂತೆ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಎನ್ನುವುದನ್ನು ಮರೆತು ಮಳೆಯನ್ನು ಸುರಿಸಿದರು. ಇಂದ್ರದೇವರಿಗೂ ಈ ತರಹದ ವಿಸ್ಮರಣೆ. ದೇವಾ ಶಿವಾದ್ಯಾಹ ಅಪಿತು ವಿರೋಧಂ ಚಕ್ರಿರೇ ಕ್ವಚಿತ್. ಆಮೇಲೆ ಇಂದ್ರದೇವರು ಶರಣಾಗತರಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ವಿಶೇಷವಾಗಿ ಕ್ಷಮಾಯಾಚನೆಯನ್ನು ಮಾಡುತ್ತಾರೆ ಅಂತ ನಾವು ಕೇಳುತ್ತೇವೆ. ಇಂತಹ ಇನ್ನು ಉಳಿದ ಋಷಿಗಳು, ಮುನಿಗಳು, ಗಂಧರ್ವರು ಇವರೆಲ್ಲ ಧರ್ಮದಲ್ಲಿ ಕೆಲವೊಮ್ಮೆ ಲೋಪವನ್ನು ಮಾಡುತ್ತಾರೆ ಎನ್ನುವುದರ ಬಗ್ಗೆ ಹೇಳಬೇಕಾದದ್ದಿಲ್ಲ. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲತ್ರಯಂ ಶ್ರುತಂ. ಬ್ರಹ್ಮದೇವರು, ಮಹಾಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು, ಈ ಮೂರು ಕಕ್ಷೆಯಲ್ಲಿದ್ದವರು. 2, 3, 4. ಎರಡನೆಯ ಕಕ್ಷೆಯಲ್ಲಿರುವ ಮಹಾಲಕ್ಷ್ಮೀದೇವಿ, ಮೂರನೆಯ ಕಕ್ಷೆಯಲ್ಲಿರುವ ಬ್ರಹ್ಮವಾಯುದೇವರು, 4ನೆಯ ಕಕ್ಷೆಯಲ್ಲಿರುವ ಸರಸ್ವತಿ, ಭಾರತಿ. ಇವರು ಮಾತ್ರ ಶುದ್ಧವಾದ ಭಾಗವತ ಧರ್ಮದಲ್ಲಿ ರತರಾದವರು ಅಂತ. ಅಂತಹ ಶುದ್ಧ ಭಾಗವತ ಧರ್ಮದಲ್ಲಿ ರತರಾದ ಮುಖ್ಯಪ್ರಾಣದೇವರ ಮತವನ್ನು ನಾವು ಅನುಸರಣೆ ಮಾಡ್ತಾ ಇದ್ದೇವೆ ಎನ್ನುವಂತಹ ಸಂತೋಷ, ಅಭಿಮಾನ, ಎಚ್ಚರಿಕೆ ಎಲ್ಲವೂ ನಮಗಿರಬೇಕು. ಇಂತಹ ಶುದ್ಧ ಭಾಗವತ ಧರ್ಮದಲ್ಲಿದ್ದ ಗುರುಗಳು ನಮಗೆ ದೊರಕಿದ್ದಾರೆ ಎನ್ನುವುದು ಸಂತೋಷ, ಅಭಿಮಾನವೂ ಹೌದು. ಎಚ್ಚರಿಕೆ ಯಾಕೆ ಅಂದರೆ, ಇಂತಹ ಸೌಭಾಗ್ಯವನ್ನು ಸದುಪಯೋಗಪಡಿಸಿಕೊಳ್ಳದೆ ನಾವು ವಂಚಿತರಾದರೆ ಎಷ್ಟು ದೊಡ್ಡದಾದ ಹಾನಿಯನ್ನು ಮಾಡಿಕೊಳ್ಳುತ್ತೇವೆ ಎನ್ನುವ ಎಚ್ಚರಿಕೆ ಇರಬೇಕು. ಇಂತಹ ಸಾಧನ ಶರೀರವನ್ನು ದೇವರು ನಮಗೆ ಕರುಣಿಸಿದಾಗ, ಶ್ರೀಮದ್ ಆಚಾರ್ಯರ ಇಂತಹ ಸರ್ವಮೂಲ ಗ್ರಂಥಗಳ ಅಧ್ಯಯನ ಮಾಡುವುದಕ್ಕೆ ಸೌಭಾಗ್ಯವನ್ನು ದೇವರು ಕೊಟ್ಟಾಗ, ಉಪದೇಶ ಮಾಡುವುದಕ್ಕೆ ಗುರುಗಳಿದ್ದಾಗ, ತಿಳಿದುಕೊಳ್ಳೋದಕ್ಕೆ ಬುದ್ಧಿ ಇದ್ದಾಗ, ಆ ಉಪದೇಶದ ಲಾಭವನ್ನು ಪಡೆದುಕೊಳ್ಳದೆ, ಜ್ಞಾನವನ್ನು ಪಡೆದುಕೊಳ್ಳದೆ ಇದ್ದರೆ ಅದರಂತಹ ದೊಡ್ಡ ದೌರ್ಭಾಗ್ಯ ಇನ್ನೊಂದಿಲ್ಲ, ಆತ್ಮವಂಚನೆ ಮತ್ತೊಂದಿಲ್ಲ. ಯಾವುದೋ ಊರಿಗೆ ಹೋದಾಗ ಏನೋ ನೋಡೋದಕ್ಕೆ ಹೋಗಿದ್ವಿ, ಅಷ್ಟು ದೂರ ಹೋಗಿ ಅದನ್ನೇ ನೋಡದೆ ವಾಪಸ್ ಬಂದ್ವಿ, ಅಯ್ಯೋ ಎಂಥ ತಪ್ಪು ಕೆಲಸ ಮಾಡಿದೆ ಅಂತ ಅಂದ್ಕೊಳ್ತಾನೆ. ಏನೋ ನೋಡಬೇಕು ಅಂತ ಹೋಗಿದ್ದ, ನೋಡಲಿಲ್ಲ ಅಷ್ಟೇ ಹೊರತು ಆ ನೋಡಿದ 2 ಕ್ಷಣ ಆನಂದ ಆಗಬಹುದು, ಬಿಟ್ಟರೆ ಬೇರೆ ಏನಿಲ್ಲ. ಯಾವುದೋ ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ ಹೋಗಿರ್ತಾನೆ, ಅವೆಲ್ಲ ದೊಡ್ಡ ಹಾನಿಯೇ ಅಲ್ಲ. ಆದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಉಪಕಾರಗಳನ್ನು ಮಾಡುವ ಆ ಭಗವಂತನನ್ನು ತಿಳಿಯುವ ಅವಕಾಶ ಏನಿದೆ, ಈ ಮಾನವ ಜನ್ಮ ಬಿಟ್ಟರೆ ಇನ್ಯಾವ ಜನ್ಮದಲ್ಲಿಯೂ ಇಲ್ಲ. ಅಂತಹ ಮಾನವ ಜನ್ಮ ಬಂದಾಗ ಕೇವಲ 4 ದಿನದ ಹೊಟ್ಟೆಪಾಡಿಗಾಗಿ ಮಾತ್ರ ನಮ್ಮ ಪ್ರಯತ್ನ ಇದ್ದರೆ, ಕೇವಲ 4 ದಿನಗಳ ಶ್ರೀ ಗುರುಭ್ಯೋ ನಮಃ.
ಇಂತಹ ಶ್ರೇಷ್ಠವಾದ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಅದನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದೆಂಬ ಎಚ್ಚರಿಕೆ ನಮಗೆ ಈ ಶ್ರೀಮದಾಚಾರ್ಯರ ಶುದ್ಧ ಭಾಗವತ ಧರ್ಮವನ್ನು, ಮುಖ್ಯಪ್ರಾಣದೇವರ ಶುದ್ಧ ಭಾಗವತ ಧರ್ಮವನ್ನು ತಿಳಿಯುವ ಹಿನ್ನೆಲೆಯಲ್ಲಿ ಇರಬೇಕು. ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರಿಶುದ್ಧವಾದ ಜ್ಞಾನ, ಒಂದೂ ಪಾಪವನ್ನು ಮಾಡದೇ ಇರುವಂತಹ ಶುಭ ಪ್ರವೃತ್ತಿ, ಸರ್ವದಾ ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದ ತನ್ಮಯತೆ, ಇಡೀ ಜಗತ್ತನ್ನು ನೇಮನ ಮಾಡುವ ಸತ್ಕಾರ್ಯಗಳಲ್ಲಿ ಪ್ರೇರಣೆ ಮಾಡುವಂತಹ ಶ್ರೇಷ್ಠವಾದ ಅಪ್ರತಿಹತವಾದ ಅವರ ಶಕ್ತಿ, ಇವುಗಳೆಲ್ಲವನ್ನು ನಾವು ಚಿಂತನೆ ಮಾಡ್ತಾ ಆ ಮುಖ್ಯಪ್ರಾಣದೇವರ ಅನುಸಂಧಾನವನ್ನು ಮಾಡಬೇಕು. ವಾಯುಸ್ತುತಿ ಹೇಳುವಾಗ, ವಾಯುದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವಾಗ ಎಲ್ಲ ಗುಣಗಳು ಮನಸ್ಸಿನಲ್ಲಿ ನಮಗೆ ಅನುಸಂಧಾನಕ್ಕೆ ಬರುವುದು ಬಹಳ ಕಷ್ಟ. ಒಂದೊಂದು ಗುಣವನ್ನಾದರೂ ಒಂದೊಂದು ದಿನ, ಒಂದು ಸಲ ಪ್ರದಕ್ಷಿಣೆ ಹಾಕುವಾಗ ಒಂದು ಗುಣ, ಇನ್ನೊಂದು ಸಲ ಇನ್ನೊಂದು ಗುಣ, ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಸ್ಮರಣೆ ಮಾಡಿದರೂ ಧನ್ಯರಾಗ್ತೇವೆ. ಒಂದು ಪುಣ್ಯವನ್ನು ಪಡೆದುಕೊಳ್ಳುವಲ್ಲಿ ಕೋಟಿ ಕೋಟಿ ಪಟ್ಟು ಹೆಚ್ಚು ಪುಣ್ಯವನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಇದೆ. ಸದ್ಗುಣಗಣ ಬೃಹತೀಂ, ಪರಮಾತ್ಮನಲ್ಲಿ ಭಕ್ತಿ ಮಾಡುವಾಗ, ಅದರಂತೆ ತಾರತಮ್ಯ ಕ್ರಮದಲ್ಲಿ ವಾಯುದೇವರಲ್ಲಿ ಭಕ್ತಿ ಮಾಡುವಾಗ ಸದ್ಗುಣಗಣ ಬೃಹತೀಂ, ಆ ಗುಣಗಳ ಅನುಸಂಧಾನದಿಂದ ಆ ಭಕ್ತಿ ಪುಷ್ಟವಾಗಿರಬೇಕು. ಅಂತಹ ಪುಷ್ಟವಾದ ಭಕ್ತಿಯನ್ನು ಭಗವಂತನ ವಿಷಯದಲ್ಲಿ, ವಾಯುದೇವರ ವಿಷಯದಲ್ಲಿ ನಾವು ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ಈ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ದಿನಗಳವರೆಗೆ ವೇದವ್ಯಾಸದೇವರ ಮಹಿಮೆ ಹಾಗೂ ಮುಖ್ಯಪ್ರಾಣದೇವರ ಶುದ್ಧ ಭಾಗವತ ಧರ್ಮದ ಬಗ್ಗೆ ಯಥಾಶಕ್ತಿ ತಿಳಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಅಂತಹ ಸರ್ವೋತ್ತಮನಾದ ವೇದವ್ಯಾಸದೇವರು, ಜೀವೋತ್ತಮರಾದ ಮುಖ್ಯಪ್ರಾಣದೇವರು, ಅವರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಬೇಕು. ಅವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುತ್ತಾ ನಿತ್ಯದಲ್ಲಿ ಅವರ ಸ್ಮರಣೆಯನ್ನು, ಸ್ತೋತ್ರ ಪಠಣವನ್ನು, ಸರ್ವೋತ್ತಮರಾದ ವೇದವ್ಯಾಸದೇವರು ರಚನೆ ಮಾಡಿದ ಬ್ರಹ್ಮಸೂತ್ರ ಮಹಾಭಾರತಾದಿ ಶಾಸ್ತ್ರಗಳನ್ನು, ಜೀವೋತ್ತಮರಾದ ಶುದ್ಧ ಭಾಗವತ ಧರ್ಮರತರಾದ ಶ್ರೀಮದಾಚಾರ್ಯರು ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡುವ, ಶ್ರವಣ ಮಾಡುವಂತಹ ವಿಶೇಷವಾದ ಪ್ರವೃತ್ತಿ ನಮ್ಮೆಲ್ಲರಲ್ಲಿ ಇನ್ನೂ ವಿಶೇಷವಾಗಿ ಬೆಳೆಯಲಿ. ಈ ಭಾಗ್ಯನಗರದ ನೀವೆಲ್ಲ ಭಗವದ್ಭಕ್ತರು ವಿಶೇಷವಾಗಿ ಸೇವೆಯನ್ನು ಮಾಡಿದ್ದೀರಿ. ಇಷ್ಟು ಹೊತ್ತು ಎಲ್ಲ ವಿದ್ವಾಂಸರು ಹೇಳಿದ್ದಾರೆ. ಎಲ್ಲ ವಿದ್ವಾಂಸರು, ಎಲ್ಲ ಗೃಹಸ್ಥರು, ಸಮಿತಿಯ ಸದಸ್ಯರೂ ಸರಿ, ಹಾಗೂ ಸೇವೆ ಮಾಡಿದ ಊರಿನ ಸುತ್ತಮುತ್ತಲಿನ ಎಲ್ಲ ಗೃಹಸ್ಥರು, ಸ್ವಯಂ ಸೇವಕರು, ಸ್ವಯಂ ಸೇವಕಿಯರು, ಪ್ರತಿಯೊಬ್ಬರೂ ಕೂಡ ಹಗಲಿರಳು ಪರಿಶ್ರಮವನ್ನು ಪಟ್ಟಿದ್ದೀರಿ. ಇದೀಗ ತಿಳಿದಂತೆ ನಿಮ್ಮೆಲ್ಲರಲ್ಲಿ ನಿಂತು ಮುಖ್ಯಪ್ರಾಣದೇವರು ಆ ಸೇವೆಯನ್ನು ಮಾಡಿಸಿದ್ದಾರೆ. ಭಗವಂತ ತಾನೇ ಮುಖ್ಯಪ್ರಾಣದೇವರ ದ್ವಾರ ಸೇವೆಯನ್ನು ಮಾಡಿಸಿಕೊಂಡಿದ್ದಾನೆ. ಸ್ವಕೃತೇನ ತುಷ್ಯೇತ್ ಅಂತ ಭಾಗವತ ಹೇಳೋ ಹಾಗೆ ತಾನೇ ನಿಮ್ಮೆಲ್ಲರೊಳಗೆ ಅಂತರ್ಯಾಮಿಯಾಗಿ ನಿಂತು, ದೇವತೆಗಳಲ್ಲಿ ಮುಖ್ಯಪ್ರಾಣದೇವರೊಳಗೂ ಅಂತರ್ಯಾಮಿಯಾಗಿ ನಿಂತು ಸೇವೆಯನ್ನು ಮಾಡಿಸಿಕೊಂಡ ಮಹಾನುಭಾವ ಆ ಮೂಲರಾಮದೇವರು, ದಿಗ್ವಿಜಯರಾಮದೇವರು, ವೇದವ್ಯಾಸದೇವರು. ಅಂತಹ ಅನಂತ ರೂಪಿಯಾದ, ಎಲ್ಲರ ಅಂತರ್ಯಾಮಿಯಾದ, ಬಿಂಬರೂಪಿಯಾದ ಆ ಪರಮಾತ್ಮ ಅನಂತ ರೂಪಗಳಿಂದ ನಿಮ್ಮೆಲ್ಲರಲ್ಲಿ ಸನ್ನಿಹಿತನಾಗಿದ್ದು ಈ ಕಾರ್ಯವನ್ನು ಮಾಡಿಸಿದ್ದಾನೆ. ನೀವೆಲ್ಲರೂ ಭಗವದ್ಭಕ್ತರು ಒಂದೇ ಒಂದು ಸಮರ್ಪಣೆಯನ್ನು ಮಾಡುವುದಕ್ಕೆ ಮರೆಯಬೇಡಿ. ಮಾಡುತ್ತಾನೇ ಇರುತ್ತೀರಿ. ಮುಖ್ಯಪ್ರಾಣದೇವರು ಸೇವೆಯನ್ನು ಮಾಡಿಸಿದ್ದಾರೆ, ಅವರೇ ಸಮರ್ಪಣೆಯನ್ನು ನಿಮ್ಮಿಂದ ಮಾಡಿಸ್ತಾರೆ. ವಿಶೇಷವಾಗಿ ಸತ್ಕರ್ಮ ಸಾರ್ಥಕವಾಗಬೇಕಾಗಿದ್ದರೆ ಸಮರ್ಪಣೆ ಇದು ಬಹಳ ಮಹತ್ವದ್ದು. ಬೇರೆ ಏನಲ್ಲ ಸಮರ್ಪಣೆ ಅಂದರೆ, ಇದನ್ನು ತಿಳ್ಕೊಳ್ಳೋದೇ ಸಮರ್ಪಣೆ. ದೇವರೇ ಒಳಗೆ ನಿಂತು ಮಾಡಿಸಿದ್ದು
ಅನ್ನುವುದನ್ನು ತಿಳಿಯೋದೇ ಸಮರ್ಪಣೆ. ಮತ್ತು ಹೆಚ್ಚಿನ ಅಂಶಗಳನ್ನು ನಾಳೆ ದಿವಸ ತಿಳಿಯೋಣ. ಆದರೆ ಆ ಸಮರ್ಪಣೆಯನ್ನು ಮಾತ್ರ ಪದೇ ಪದೇ ಮಾಡಬೇಕು. ಕನಿಷ್ಠ ಪಕ್ಷ ಕೊನೆಗಾದರೂ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಬೇಕು. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಒಂದು ಸಲ ಭಕ್ತಿಯಿಂದ ಎಲ್ಲರೂ ಹೇಳಿ, ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮನ್ಯಾಸಃ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವೋದಿತಂ ಸದಾ ಹರಿಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ. ಈ ನಿತ್ಯದ ಪ್ರವಚನ ಕಾರ್ಯಕ್ರಮಗಳಲ್ಲಿ ಏನು ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಆ ಜ್ಞಾನವನ್ನೂ ಸಮರ್ಪಣೆ ಮಾಡಿ ಸೇವೆಯನ್ನು, ನಾನಾ ವಿಧವಾದ ಸೇವೆಗಳನ್ನು ಮಾಡಿದ್ದೀರಿ. ವಿವರಣೆಯನ್ನು ನಾವು ಕೊಡುವುದು ಬೇಕಾಗಿಲ್ಲ, ವಿದ್ವಾಂಸರು ಬಹಳ ಚೆನ್ನಾಗಿ ಎಲ್ಲರೂ ವಿವರಣೆ ಕೊಟ್ಟಿದ್ದಾರೆ. ಬಂದ ಎಲ್ಲ ಭಕ್ತರಿಗೆ ರಾಮದೇವರ ದರ್ಶನ ಮಾಡಿಸುವ ವ್ಯವಸ್ಥೆ ಅದೇ ಪ್ರಧಾನವಾದದ್ದು. ತೀರ್ಥಪ್ರಸಾದದ ವ್ಯವಸ್ಥೆ, ಒಂದೊಂದು ತುತ್ತು ತಿನ್ನೋದು ಅಂದರೆ ಕೋಟಿ ಚಾಂದ್ರಾಯಣ ವ್ರತ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳಿದ್ದಾರೆ. ಕೋಟ್ಯೈಂದವ ಸಹಸ್ರೈಸ್ತು ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ ವಿಷ್ಣೋರ್ ನೈವೇದ್ಯ ಭಕ್ಷಣಾತ್. ಅಷ್ಟು ವ್ರತ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಜೀವನದಲ್ಲಿ? ಆದರೆ ಆ ಪುಣ್ಯ ವಿಷ್ಣು ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಬರ್ತದೆ. ಮಾಡಿದರೆ ಬರ್ತದೆ ಅಂದರೆ ಸಾವಿರಾರು ಜನರಿಗೆ ಮಾಡಿಸಿದ ಈ ಎಲ್ಲ ಸ್ವಯಂ ಸೇವಕರಿಗೆ ಸ್ವಯಂ ಸೇವಕಿಯರಿಗೆ ಎಷ್ಟು ಪುಣ್ಯ ಬರ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪುಣ್ಯ ಬರ್ತದೆ. ಅದರಂತೆ ಇಂತಹ ದೇವರ ಪೂಜೆ ಹಾಗೂ ತೀರ್ಥಪ್ರಸಾದ, ನಿತ್ಯದಲ್ಲಿ ನಡೆಯುವ ಪಾಠ ಪ್ರವಚನಗಳಿಗೆ ಬೇಕಾದ ಈ ಅಧಿಷ್ಠಾನ, ದೊಡ್ಡದಾದ ಈ ಕಟ್ಟಡ, ಅದರ ನಿರ್ಮಾಣದಲ್ಲಿ ಸೇವೆಯನ್ನು ಮಾಡಿದಂತಹ ಎಲ್ಲರಿಗೂ ಬರುವಂತಹ ಪುಣ್ಯ, ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಧಿಷ್ಠಾನಂ ತಥಾಕರ್ತ, ಅದಕ್ಕಾಗಿ ಸೇವೆ ಮಾಡಿದವರಿದ್ದಾರೆ. ಇನ್ನು ಆರೋಗ್ಯ ಪ್ರಮೋದ, ಅದರ ಬಗ್ಗೆಯೂ ಕೇಳಿದ್ದೀರಿ. ನಿತ್ಯವೂ ಬಂದಂಥವರಿಗೆ ಆರೋಗ್ಯದ ವ್ಯವಸ್ಥೆಗಾಗಿ ನೂರಾರು ಜನ ವೈದ್ಯರು ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 52 ದಿವಸ. ಆರೋಗ್ಯ ಪ್ರಮೋದ, ಉದ್ಯೋಗ ಪ್ರಮೋದ, ಇಡೀ ಜೀವನ ಅವರಿಗೆ ಒಂದು ದಾರಿಯನ್ನು ಕಲ್ಪನೆ ಮಾಡಿಕೊಡೋದು. 1 ದಿವಸ ಅಲ್ಲ, 2 ದಿವಸ ಅಲ್ಲ, ಸಂಪೂರ್ಣವಾಗಿ ಅವರಿಗೆ ಆರೋಗ್ಯವನ್ನು, ಉದ್ಯೋಗವನ್ನು ಕೊಡಿಸಿ ಅವರಿಗೊಂದು ವೃತ್ತಿಯನ್ನು ಕಲ್ಪನೆ ಮಾಡಿಕೊಡುವಂತಹ ಬಹಳ ದೊಡ್ಡ ಕಾರ್ಯವನ್ನು ಆರೋಗ್ಯ ಪ್ರಮೋದದಿಂದ ಮಾಡಿದ್ದಾರೆ. ಅದರಂತೆ ವಿವಾಹ ಪ್ರಮೋದ ಅಂತ ಅನೇಕ ಜನರಿಗೆ, ನೂರಾರು ಜನರಿಗೆ ವಿವಾಹದ ಯೋಜನೆಯನ್ನು ಮಾಡಿಕೊಟ್ಟು ಬಹಳ ದೊಡ್ಡದಾದಂತಹ ಸೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ನಿಜವಾಗಿಯೂ ಕಲ್ಲುಗಳು ಚರಿಸಬೇಕು ಅಂತಹ ಕಲ್ಚರಲ್ ಪ್ರೋಗ್ರಾಮ್. ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಉಪಸ್ಥಿತರಿರಲಿಲ್ಲ, ಆದರೆ ಕೇಳಿದ್ದನ್ನು ನೋಡಿದರೆ ಎಷ್ಟು ವಿಚಿತ್ರವಾದಂತಹ ಸಂಗೀತಗಳು, ನೃತ್ಯಗಳು, ನಾನಾ ವಿಧವಾದಂತಹ ಕಲೆಗಳ ಪ್ರದರ್ಶನ. ಚಿಕ್ಕ ಚಿಕ್ಕ ಮಕ್ಕಳು ಅದನ್ನು ನೋಡಿದರೆ ಬಹಳ ವಿಚಿತ್ರವಾದದ್ದು. ಅಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇನ್ನೂ ವಿವಿಧವಾದಂತಹ ಸೇವೆಗಳನ್ನು ಎಲ್ಲ ಭಗವದ್ಭಕ್ತರು ನೀವು ಮಾಡಿದ್ದೀರಿ. ಅವರೆಲ್ಲರೂ, ಪ್ರತಿಯೊಬ್ಬ ಭಕ್ತರೂ ಕೂಡ ಈ ಅನುಸಂಧಾನವನ್ನು ಮನಸ್ಸಿನಲ್ಲಿ ಮಾಡಿ ನಮ್ಮೆಲ್ಲರಲ್ಲಿ ನಿಂತು ಅಂತರ್ಯಾಮಿಯಾಗಿದ್ದು ಭಗವಂತ ಈ ಕಾರ್ಯಗಳನ್ನು ಮಾಡಿಸಿ ತಾನು ಇದನ್ನು ಸ್ವೀಕಾರ ಮಾಡಿ
ನಿರಂತರವಾಗಿ ಇದೇ ತರಹದ ಸೇವೆಗಳನ್ನು ಮಾಡುವ, ಜ್ಞಾನವನ್ನು ಪಡೆದುಕೊಳ್ಳುವ, ಪರೋಪಕಾರ ಮಾಡುವ ಒಂದು ಪ್ರವೃತ್ತಿಯನ್ನು ದೇವರು ನಮ್ಮಲ್ಲಿ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮೆಲ್ಲರ ಪರವಾಗಿ ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಅಲ್ಪಜ್ಞಾನದ ಪೂರ್ವಕವಾಗಿ ನಮ್ಮೆಲ್ಲರ ಸೇವೆಯನ್ನು ಕೂಡ ತಮ್ಮ ಅನಂತ ಜ್ಞಾನ ಭಕ್ತಿ ವಿರಕ್ತಿ ಪೂರ್ವಕವಾಗಿ ಮುಖ್ಯಪ್ರಾಣದೇವರು ಆ ಮೂಲರಾಮದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ ಅಂತ ನಾವು ಅನುಸಂಧಾನ ಮಾಡಿದರೂ ಕೂಡ ಈ ಕರ್ಮದ ಪರಿಪೂರ್ಣವಾದ ಸಮರ್ಪಣೆಯಾಗ್ತದೆ. ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.